ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಏನಪ್ಪ ಅಂತಂದರೆ ನಮಗೆ ನೀವು ಕೊಡ್ತಿರ್ತಕ್ಕಂತಹ ಒಂದು ಸಪೋರ್ಟ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಲವ್ ಆಗಿರ್ಬೋದು, ಆ ಒಂದು ಕಾರಣದಿಂದಾಗಿ ನಾವು VAO ಪರೀಕ್ಷೆಗೆ ಏನಪ್ಪ ಮಾಡ್ತಿದ್ದೇವೆ ಅಂತ ಅಂದರೆ ಖುದ್ದಾಗಿ ಅತಿ ಮುಖ್ಯವಾಗಿ ನಿಮಗೆ ಎಕ್ಸಾಮ್ಸ್ ನಾವು ಕ್ಲಿಯರ್ ಮಾಡಿಸಲೇಬೇಕು ಅಂತ ತರಗತಿಯನ್ನು ಶುರು ಮಾಡಿಬಿಟ್ಟಿದ್ದೇವೆ. ಇದು ಇವತ್ತಿನ 6ನೇ ತರಗತಿ. ಇದು ಆಲ್ರೆಡಿ ಇನ್ನೂ ಕೂಡ ಯಾರ್ಯಾರು ನೋಡಿಲ್ಲ ತರಗತಿಗಳನ್ನು ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಇಲ್ಲ ಅಂತಂದರೆ ನಮ್ಮದು ಪ್ಲೇಲಿಸ್ಟ್ ಅಂತ ನಾವು ಮಾಡಿಬಿಟ್ಟಿದ್ದೀವಿ. VAO ಪರೀಕ್ಷೆ ಅಂತ 2026 ಅಂತ ಒಂದು ಪ್ಲೇಲಿಸ್ಟಲ್ಲಿ ಸಂಪೂರ್ಣವಾಗಿ ಇದುವರೆಗೂ ಆಗಿರ್ತಕ್ಕಂಥ ತರಗತಿಗಳು ಎಲ್ಲವೂ ಕೂಡ ಇದ್ದಾವೆ. ಒಂದ್ಸಲಿ ನೋಡ್ಕೊಳ್ಳಿ. ಮತ್ತು ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ವಿದ್ಯಾರ್ಥಿಗಳೇ ಎಷ್ಟು ಕಮೆಂಟ್ಸ್ ಬಂದಿದ್ದಾವೆ ಅಂತ ಅಂದರೆ, ಸಾರ್ ನಿಮ್ಮ ಬ್ಯಾಚ್ ಬೇಕು, ಅದನ್ನು ಯೂಸ್ ಮಾಡ್ಕೊಳ್ಳೋದು ಅಥವಾ ಅದನ್ನು ನಾವು ಯಾವ ರೀತಿ ಬೈ ಮಾಡಬೇಕು, ಯಾವ ರೀತಿ ನಾವು ತಗೊಳ್ಬೇಕು ಅದನ್ನು ಗೊತ್ತಾಗ್ತಿಲ್ಲ ಸರ್ ಅಂತ ಕೇಳ್ತಾ ಇದ್ರಿ. ವಿದ್ಯಾರ್ಥಿಗಳಿಗೆ ಮೊದಲು ಅದನ್ನೇ ತಿಳಿಸ್ಬಿಡ್ತೇನೆ ನೋಡಿ. ಮೊದಲನೇದಾಗಿ ಇಲ್ಲಿ ಸಂಪೂರ್ಣ ಬ್ಯಾಚ್ ಅಂತ ನಾವು ಲಾಂಚ್ ಮಾಡಿದ್ದೇವೆ. ಇದು ಓನ್ಲಿ PDF ಬ್ಯಾಚ್, ಓಕೆನಾ. ಯಾವುದೇ ಕ್ಲಾಸ್ ಅಂತೂ ನಾವು ಕೊಡಲ್ಲ, ಓಕೆನಾ. ಕ್ಲಾಸ್ ಅಂತೂ ಯೂಟ್ಯೂಬಲ್ಲಿ ನಿಮಗೆ ನಡೀತಾ ಇದ್ದಾವೆ. ಈ ಒಂದು ಏನು ಬ್ಯಾಚ್ ಪರ್ಚೇಸ್ ಮಾಡಿದ ಮೇಲೆ ಯೂಟ್ಯೂಬ್ ಕ್ಲಾಸ್ ಬರೀ ನೋಡಲಿಲ್ಲಂಗೆ ಬರೀ ಆ ಒಂದು ಬ್ಯಾಚ್ ನೋಡ್ಕೊಂಡು ಹೋದರೆ ಸಾಕಾ ಸರ್ ಅಂತ ಕೇಳ್ಬೋದು. ವಿದ್ಯಾರ್ಥಿಗಳೇ, ಅಲ್ಲಿ PDF ಇದೆ, ಕರೆಕ್ಟಾಗಿ ಓದ್ಕೊಳ್ಳಿ. ಓದ್ಕೊಂಡ ನಂತರ ನಾವು ಇಲ್ಲಿ ಏನು ಮಾಡ್ತಿದ್ದೇವೆ, ಆ ಒಂದು PDF ಅಲ್ಲಿ ಎಂಥ ಕ್ವಶನ್ಸ್ ಫ್ರೇಮ್ ಆಗ್ಬೋದು, ಎಕ್ಸಾಮ್ಸ್ಗೆ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರ್ಬೋದು ಅಂತ ನಾವೇನು ಮಾಡಿದ್ದೇವೆ, ಇಲ್ಲಿ ವಿಡಿಯೋನ ಕ್ಲಾಸಸ್ಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಕ್ಲಾಸಸ್ಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇವತ್ತಿನ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ನಿಮಗೆ ನೋಡಿದರೆ ಗೊತ್ತಾಗ್ಬಿಡುತ್ತೆ. ನೋಡಿ ವಿದ್ಯಾರ್ಥಿಗಳಿಗೆ, ಯಾರ್ಯಾರು ಪರ್ಚೇಸ್ ಮಾಡ್ತೀರಾ, ಇಲ್ಲಿ ಸ್ಕ್ಯಾನರ್ ಇದೆ ಅಲ್ವಾ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮೊದಲು ಸ್ಕ್ರೀನ್ಶಾಟ್ ತೊಗೊಂಡು ಏನು ಮಾಡ್ತೀರಾ, ಸೇಮ್ ಸ್ಕ್ರೀನ್ಶಾಟನ್ನು ಫೋನ್ಪೇಯಲ್ಲಿ ಅಪ್ಲೋಡ್ ಮಾಡ್ತೀರಾ. ಸ್ಕ್ಯಾನರನ್ನು ಅಪ್ಲೋಡ್ ಮಾಡಿದಾಗ ಪೇಮೆಂಟ್ ಆಪ್ಷನ್ ಸಿಗುತ್ತೆ. 501 ರೂಪಾಯಿ ಪೇಮೆಂಟ್ ಮಾಡಿ, ಓಕೆನಾ. 501 ರೂಪಾಯಿ ಪೇಮೆಂಟ್ ಮಾಡಿದ ನಂತರ ಏನು ಓನ್ಲಿ ಫೋನ್ಪೇ ಒಳಗೆ ಮಾಡಿದರೆ ನಮಗೆ ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಸಿಗುತ್ತೆ. ಡೈರೆಕ್ಟಾಗಿ ನಾವೇ PDF ಸೆಂಡ್ ಮಾಡಿಬಿಡ್ತೀವಿ. ನೀವು ಗೂಗಲ್ ಪೇ ಮಾಡಿದರೆ ಏನೋ ಬೇರೆದು ಮಾಡಿದರೆ ನಮಗೆ ನಿಮ್ಮ ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ಸಿಗೋದಿಲ್ಲ. ಅದಕ್ಕಾಗಿ ಏನು ಮಾಡ್ತೀರಿ, ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಪೇಮೆಂಟ್ ಆಗಿರೋ ಸ್ಕ್ರೀನ್ಶಾಟ್ ತೊಗೊಂಡು ಏನಪ್ಪ ಮಾಡ್ತೀರಾ ಅಂತಂದರೆ, ಇಲ್ಲಿ ನಾನು ಇಮೇಲ್ ID ಹಾಕಿದ್ದೇನೆ ನೋಡಿ, udyogjeevan12@gmail.com ಅಂತಕ್ಕಂಥ ಇಮೇಲ್ ID, ಓಕೆನಾ. ಈ ಒಂದು ಇಮೇಲ್ IDಗಾದರೂ ಸ್ಕ್ರೀನ್ಶಾಟ್ ಕಳಿಸಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದ್ದಾವೆ, ಓಕೆನಾ. 2 ಟೆಲಿಗ್ರಾಮ್ ಇದ್ದಾವೆ. 2 ಟೆಲಿಗ್ರಾಮಲ್ಲಿ ನಮ್ಮ ಒಂದು ID ಕೊಟ್ಟಿದ್ದೇವೆ, ಓಕೆನಾ. ಒಂದು ID ಮೇಲೆ ಕ್ಲಿಕ್ ಮಾಡಿದರೆ, ಟೆಲಿಗ್ರಾಮ್ ID ಮೇಲೆ ಡೈರೆಕ್ಟಾಗಿ ನೀವು ಫ್ರೀಯಾಗಿ ನೀವು ನಮಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಅಲ್ಲಾದರೂ ನೀವು ಸ್ಕ್ರೀನ್ಶಾಟ್ನ ಕಳಿಸಿ, ಓಕೆನಾ. ಇಲ್ಲ ಟೆಲಿಗ್ರಾಮ್ ಆದರೂ ಮಾಡಿ, ಇಲ್ಲ ಅಂತಾರೆ ಈ ಒಂದು ಪೇಮೆಂಟನ್ನು ಆದರೂ ಮಾಡಿ, ಫೋನ್ಪೇಯಲ್ಲಿ ಪೇಮೆಂಟ್ ಮಾಡಿ, ಓಕೆನಾ. 2ರಲ್ಲಿ ಒಂದು ಮಾಡಿದರೆ ನಾವು ಡೈರೆಕ್ಟಾಗಿ ನಿಮಗೆ PDF ಕಳಿಸ್ತೇವೆ. ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕೆ ಅಂದರೆ ತುಂಬ ವಿದ್ಯಾರ್ಥಿಗಳು ನಮ್ಮ ತರಗತಿ ಅಂತಲೇ ಕಾಯ್ತಿರ್ತೀರ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ, ತುಂಬ ವಿದ್ಯಾರ್ಥಿಗಳು ನನಗೆ ಇಂಗ್ಲೀಷಲ್ಲಿ ಕೇಳಿದರು, ಓಕೆನಾ. ಇಂಗ್ಲೀಷಲ್ಲಿ ಕ್ವಶನ್ಸ್ ಬೇಕು ಸರ್ ಅಂತ ಕೇಳಿದರು. ಅದಕ್ಕಾಗಿ ಅವರ ಒಂದು ಇದು ಕೂಡ ಆಗಿಬಿಡಲಿ ಅಂತ ನಾನು ಇಂಗ್ಲೀಷಲ್ಲಿ ತಂದುಬಿಟ್ಟಿದ್ದೇನೆ ಇವತ್ತು. ಇಂಗ್ಲೀಷ್, ಕನ್ನಡ ಆಪ್ಷನ್ಸ್ ಮಾತ್ರ ಇಂಗ್ಲೀಷಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಇದನ್ನು ಇನ್ನೂ ಕೂಡ ನಾನು ಬೇರೆ ಕಡೆ ಹೋದೆ ಅಂತ ಅಂದರೆ ಸ್ವಲ್ಪ ಡ್ರ್ಯಾಗ್ ಆದರೆ ದೊಡ್ಡದಾಗಿ ಬಿಡುತ್ತೆ. ಅದಕ್ಕಾಗಿ ಈ ರೀತಿ ತಂದಿದ್ದೇನೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮತ್ತಿನ್ನೂ ಏನು ಕೂಡ ಬ್ಯಾಚ್ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರಿ ಅಂತಂದರೆ, ಅಥವಾ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ, ಏನು ಮಾಡಬೇಕು ಅಂತ ಹೇಳ್ತೀವಿ. ಒಂದ್ಸಲಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನೀವು ಚೆಕ್ ಮಾಡಿದರೆ ಈಸಿಯಾಗಿ ಸಿಗುತ್ತೆ ಎಲ್ಲ, ಓಕೆನಾ. ಈಗ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ನಾನು ತುಂಬ ವಿದ್ಯಾರ್ಥಿಗಳಿಗೆ ನಾನು ಇಂಗ್ಲೀಷಲ್ಲಿ ನೋಡೋದಿಲ್ಲ. ಓಕೆ, ನಾನು ಪರ್ಸ್ನಲಿ ನಾನು ಇಂಗ್ಲೀಷಲ್ಲಿ ಓದೋದು, ಬಟ್ ಏನಪ್ಪ ಅಂತಂದರೆ ನಾನು ಕನ್ನಡದ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕನ್ನಡದಲ್ಲಿ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ, ಓಕೆನಾ. ಇಂಗ್ಲೀಷ್ ಯಾರ್ಯಾರಿಗೆ ಬೇಕು ನೀವು ಇಂಗ್ಲೀಷನ್ನು ಓದ್ಕೊಳ್ಳಿ. ಈಗ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಹೇಳಿಕೆ 1 ಏನಿದೆ, ಶಾತವಾಹನರ ಸ್ಥಾಪಕ ಸಿಮುಖ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ಶಾತವಾಹನರ ಸ್ಥಾಪಕ ಯಾರಪ್ಪ ಅಂತಂದರೆ ಸಿಮುಖ ಅಂತ ಕೊಟ್ಟಿದ್ದಾರೆ. ಅದೇ 2ನೇ ಹೇಳಿಕೆ ನೋಡಿ, ಶಾತವಾಹನರ ಅಧಿಕೃತ ಭಾಷೆ ಸಂಸ್ಕೃತ ಅಂತ ಕೊಟ್ಟಿದ್ದಾರೆ. ಶಾತವಾಹನರ ಅಧಿಕೃತ ಭಾಷೆ ಸಂಸ್ಕೃತ ಅಂತ ಕೊಟ್ಟಿದ್ದಾರೆ. ಅದೇ 3ನೇ ಹೇಳಿಕೆ ನೋಡಿ, ಶಾತವಾಹನರ ಆಳ್ವಿಕೆಯು ಸುಮಾರು 30 BCಯಿಂದ 220 AD ವರೆಗೆ ಇತ್ತು ಅಂತ ಕೊಟ್ಟಿದ್ದಾರೆ. ಇದು ಇಸ್ವಿ ಕೇಳ್ಬೋದು, ಬಟ್ ಮ್ಯಾಕ್ಸಿಮಮ್ ಕೇಳೋದಿಲ್ಲ. ಬಟ್ ಇಸ್ವಿ ಕೇಳ್ಬೋದು, ಕೇಳದೇನೂ ಇರ್ಬೋದು. ನಾನು ತಂದಿದ್ದೇನೆ, ಓಕೆನಾ. ಈಗ ನೋಡಿ, ತುಂಬ ಇಂಪಾರ್ಟೆಂಟು, ಎಲಿಮಿನೇಷನ್ ಟೆಕ್ನಿಕ್ ಹೇಗೆ ಯೂಸ್ ಆಗುತ್ತೆ ಅಂತ. ಶಾತವಾಹನರು ಕರ್ನಾಟಕದಲ್ಲಿ ಬರ್ತಾರೆ, ಕರ್ನಾಟಕ ಅಥವಾ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಇವರು ಪ್ರಪ್ರಥಮ ಕರ್ನಾಟಕವನ್ನು ಆಳಿದ ಪ್ರಪ್ರಥಮ ರಾಜಮನೆತನ ಕದಂಬರು ಅಂತ ನೀವು ಆನ್ಸರ್ ಮಾಡ್ತೀರಾ. ಬಟ್ ಅದಕ್ಕೂ ಮುಂಚಿತವಾಗಿ ಇವರು ಶಾತವಾಹನರು ಆಳಿದ್ದು, ಓಕೆನಾ. ಶಾತವಾಹನರ ಸ್ಥಾಪಕ ಸಿಮುಖ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಹಾಗಾಗಿ ಹೇಳಿಕೆ 1 ಸರಿಯಾಗಿರ್ತಕ್ಕಂಥ ಹೇಳಿಕೆಯಲ್ಲಿದೆ. ಬಿನಲ್ಲಿ ಅಂತೂ ಇಲ್ಲ, 203 ಕೊಟ್ಟಿದ್ದಾರೆ, ಇದು ತಪ್ಪಿದು, ಓಕೆನಾ. ಕ್ಯಾನ್ಸಲ್ ಇದು. ನೆಕ್ಸ್ಟು ಶಾತವಾಹನರ ಅಧಿಕೃತ ಭಾಷೆ ಸಂಸ್ಕೃತ ಅಂತ ಕೊಟ್ಬಿಟ್ಟಿದ್ದಾರೆ. ಸಂಸ್ಕೃತ ಅಲ್ಲ, ಇದು ಕನ್ನಡ ಇತ್ತು, ಓಕೆನಾ. ಹಾಗಾಗಿ 2ನೇ ಹೇಳಿಕೆ ಅಂತೂ ತಪ್ಪಾಗಿಬಿಡ್ತಾ.
ಎರಡನೇ ಹೇಳಿಕೆ ತಪ್ಪಾಯಿತು ಅಂತ ಅಂದರೆ 2 ಎಲ್ಲೆಲ್ಲಿದೆ ಅದು ತಪ್ಪು. ಇವಾಗ 2 ಎಲ್ಲೆಲ್ಲಿದೆ ಅದೆಲ್ಲ ಕಡೆ ತಪ್ಪು. ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ಈ ಉಳ್ಕೊಂಡಿದ್ದು ಯಾವುದು? 1 ಮತ್ತು 3 ಮಾತ್ರ. ಹೇಳಿಕೆ 3ನೇದು ನೋಡಿ, ಶಾತವಾಹನರ ಆಳ್ವಿಕೆ ಏನಿದೆ ಸುಮಾರು 30 BC ಇಂದ 220 AD ವರೆಗೆ ಇತ್ತು ಅಂತ ಕೊಟ್ಟಿದ್ದಾರೆ. ಹೌದು, ಓಕೆನಾ. 330 ಟೋಟಲ್ ಆಗಿ 30 BC ಇಂದ 220 AD ವರೆಗೆ ಇತ್ತು. ಹಾಗಾಗಿ 1 ಮತ್ತು 3 ಮಾತ್ರ ಸರಿ. ತುಂಬ ವಿದ್ಯಾರ್ಥಿಗಳು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ತೊಗೊಂಬರ್ರಿ ಸರ್, ಇಂಥ ಈಸಿ ಕ್ವಶನ್ಸ್ ನಮಗೆ ಆಗಲ್ಲ ಅಂತ ಹೇಳ್ತಿದ್ವಿ. ನಾನು ನಿಮಗೆ ಹೇಳಿದೆ, ಬೇಸ್ ಅಂತೂ ಹಾಕಿದ್ದೇನೆ. ಮೊದಲ 5 ಕ್ಲಾಸ್ ಯಾರು ನೋಡಿಲ್ಲ, ಬೇಸ್ ಕ್ಲಾಸ್ ಅಥವಾ ಬೇಸಿಕ್ ಕ್ಲಾಸ್ಗಳು ಎಲ್ಲರೂ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟು ಈ ಒಂದು ಕ್ಲಾಸನ್ನು ವಾಚ್ ಮಾಡಿ, ಓಕೆನಾ. ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಗೌತಮಿ ಪುತ್ರ ಶಾತಕರ್ಣಿಯು ಶಾತವಾಹನರ ಶ್ರೇಷ್ಠ ಆಡಳಿತಗಾರ ಅಂತ ಕೊಟ್ಟಿದ್ದಾರೆ. ನೋಡಿ, ಗೌತಮಿ ಪುತ್ರ ಶಾತಕರ್ಣಿಯನ್ನು ಬರ್ತಾನೆ, ಇದೇ ಶಾತವಾಹನರ ಅರಸಾಗಿರ್ತಾನೆ. ಇವನು ಒಬ್ಬ ಶ್ರೇಷ್ಠ ಆಡಳಿತಗಾರ ಆಗಿರ್ತಾನೆ. ಹಾಗಾಗಿ ಮೊದಲನೇ ಹೇಳಿಕೆ ಏನಿದೆ ಅದು 100% ಸರಿ ಇದೆ, ಓಕೆನಾ. ಅದೇ ರೀತಿ ನೋಡಿ, ಎರಡನೇ ಹೇಳಿಕೆ ನೋಡಿ, ಗೌತಮಿ ಪುತ್ರ ಶಾತಕರ್ಣಿಯು ಶಕರನ್ನ ಸೋಲಿಸಿ ಕ್ಷರಪಾತ ಅಥವಾ ಕ್ಷಹರಾತ ವಂಶವನ್ನು ನಾಶಪಡಿದನು ಅಂತ ಕೊಟ್ಟಿದ್ದಾರೆ. ಅಂದರೆ ಶಕರನ್ನ ಸೋಲಿಸಿದನು ಅಂತ ಕೊಟ್ಟಿದ್ದಾರೆ. ಹೌದು, ಗೌತಮಿ ಪುತ್ರ ಶಾತಕರ್ಣಿ ಏನಿದ್ದಾನೆ ಶಕರನ್ನ ಸೋಲಿಸ್ತಾನೆ. ನೀವು ಹಿಸ್ಟ್ರಿ ಬುಕ್ಸನ್ನು ನೀವು ತೆಗೆದು ಒಂದ್ಸಲಿ ಓದಿದರೆ ಶಕರನ್ನ ಸೋಲಿಸ್ತಾನೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಏನಾಗಿರುತ್ತೆ ಇಲ್ಲಿ ಸರಿಯಾಗಿರುತ್ತೆ ಅಂತ. ಅದೇ ಮೂರನೇ ಹೇಳಿಕೆ ನೋಡಿ, ಅವನು ರಾಜಧಾನಿಯನ್ನು ಪ್ರತಿಷ್ಠಾನದಿಂದ ಅಮರಾವತಿಗೆ ಸ್ಥಳಾಂತರ ಮಾಡಿದನು. ಎಲ್ಲೂ ಕೂಡ ನಾವು ಅಮರಾವತಿಗೆ ಈ ಒಂದು ಪ್ರತಿಷ್ಠಾನದಿಂದ ಅಮರಾವತಿಗೆ ಏನು ಸ್ಥಳಾಂತರ ಮಾಡೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಅಂತೂ ಇಲ್ಲ, ಓಕೆನಾ. ನೀವು ಒಂದ್ಸಲಿ ಓದಿ, ನಿಮಗೆಲ್ಲಾದರೂ ಕಂಡ್ರೆ ನನಗೆ ಹೇಳಿ, ಓಕೆನಾ. ನಿಮಗೆಲ್ಲಾದರೂ ಕಂಡ್ರೆ ನನಗೆ ಹೇಳಿ. ಪ್ರತಿಷ್ಠಾನದಿಂದ ಅಮರಾವತಿಗೆ ಇದುವರೆಗೂ ಕೂಡ ಎಲ್ಲೂ ಕೂಡ ನಾನಂತೂ ಓದಿಲ್ಲ. ಹಾಗಾಗಿ ಮೂರನೇ ಹೇಳಿಕೆ ಅಂತೂ ತಪ್ಪಿದೆ. ಇಲ್ಲಿ ನೋಡಿ, ಮೂರನೇ ಹೇಳಿಕೆ ತಪ್ಪಾಯಿತು ಅಂತಂದರೆ ಇದು ಕೂಡ ಬರಲ್ವಾ, ಇದು ಕೂಡ ಬರಲ್ಲ, ಇದು ಕೂಡ ಬರಲ್ಲ, ಇದು ಮಾತ್ರ ಬರುತ್ತೆ. 1 ಮತ್ತು 2 ಮಾತ್ರ ಸರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಓಕೆನಾ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಕನ್ಸಿಡರ್ ದ ಫಾಲೋಯಿಂಗ್. ಇಂಗ್ಲೀಷಲ್ಲಿದೆ, ನೋಡ್ಕೊಂಬೇಡಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಶಾತವಾಹನರ ಅಧಿಕೃತ ಭಾಷೆ ಪ್ರಾಕೃತವಾಗಿದ್ದು ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ ಅಂತ ಕೊಟ್ಟಿದ್ದಾರೆ. ನೋಡಿ, ನಾನು ಹಾಗೆ ಕನ್ನಡ ಅಂತ ಕೊಟ್ಟಿದ್ದೆ, ಕನ್ನಡನೂ ಕೂಡ ಯೂಸ್ ಮಾಡಿದ್ರು ಇವರು. ಆದರೆ ಅಧಿಕೃತ ಭಾಷೆ ಅಂತ ಬಂದಾಗ ಪ್ರಾಕೃತ ಆಗಿತ್ತು, ಓಕೆನಾ. ಕದಂಬರದ ಒಂದು ಅಧಿಕೃತ ಭಾಷೆ ಕನ್ನಡ ಆಗಿತ್ತು. ಅವರು ಮೊಟ್ಟ ಮೊದಲಿಗರು ಕನ್ನಡವನ್ನು ಅಧಿಕೃತ ಭಾಷೆಯಾಗಿ ಬಳಸಿಕೊಂಡು ಏನು ಆಳ್ವಿಕೆ ಮಾಡುವಲ್ಲಿ ಕದಂಬರು ಮೊದಲಿಗರು, ಓಕೆನಾ. ಇಲ್ಲಿ ಶಾತವಾಹನರ ಅಧಿಕೃತ ಭಾಷೆ ಪ್ರಾಕೃತವಾಗಿದ್ದು ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬರುತ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಮೊದಲನೇ ಹೇಳಿಕೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡಿ ಏನಿದೆ, ಅವರು ಬೌದ್ಧ ಧರ್ಮದ ಮಹಾನ್ ಪೋಷಕರಾಗಿದ್ದರು ಅಂತ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಶಾತವಾಹನರು ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಸ್ತೂಪ ಅಂತ ನೀವು ಕೇಳಿರ್ತೀರ. ಅಮರಾವತಿ ಸ್ತೂಪ, ಈ ಒಂದು ಅಮರಾವತಿ ಸ್ತೂಪವನ್ನು ಕಟ್ಟಿಸಿದವರು ಯಾರಪ್ಪ ಅಂತ ಅಂದರೆ ಇದೇ ಶಾತವಾಹನರು. ಯಾರಪ್ಪ ಕಟ್ಟಿಸಿದ್ದು? ವಶಿಷ್ಠಿ ಪುತ್ರ ಶಾತಕರ್ಣಿ ಅಂತಕ್ಕಂಥವನು. ವಶಿಷ್ಠಿ ಪುತ್ರ ಶಾತಕರ್ಣಿ ಅಂತಕ್ಕಂಥವನು ಅಮರಾವತಿ ಸ್ತೂಪವನ್ನು ಕಟ್ಟಿಸ್ತಾನೆ. ಹಾಗಾಗಿ ಇವರು ಅತ್ಯಂತ ಬೌದ್ಧ ಧರ್ಮದ ಮಹಾನ್ ಪೋಷಕರಾಗಿದ್ದರು. ಇದು ಕೂಡ ಸರಿ ಇದೆ. ಮೂರನೇ ಹೇಳಿಕೆ ನೋಡಿ, ಅವರು ವೈದಿಕ ಧರ್ಮದ ಆಚರಣೆಯನ್ನ ಅಥವಾ ಬ್ರಾಹ್ಮಣರನ್ನ ಪ್ರೋತ್ಸಾಹಿಸಲಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಎಷ್ಟು ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು. ಬ್ರಾಹ್ಮಣರನ್ನ ಅವರು ಪ್ರೋತ್ಸಾಹ ಕೊಡ್ತಾರೆ, ಪ್ರೋತ್ಸಾಹಿಸಿಲ್ಲ ಅಂತ ಎಲ್ಲೂ ಕೂಡ ಓದಿಲ್ಲ. ಹಾಗಾಗಿ ಮೂರನೇ ಹೇಳಿಕೆ ತಪ್ಪು. ಮೂರನೇ ಹೇಳಿಕೆ ತಪ್ಪಂತಂದರೆ ಯಾವ್ದು ಸರಿಯಾಗಿಬಿಡುತ್ತೆ? ಇಲ್ಲಿ ಡೈರೆಕ್ಟಾಗಿ ಇದು ಕೂಡ ಹೋಯಿತು, ಇದು ಕೂಡ ಹೋಯಿತು, ಇದು ಕೂಡ ಹೋಯಿತು. ಈ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಷ್ಟೇ, ಮತ್ತೇನು ಕೂಡ ಇರಲ್ಲ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ. ಆದರೆ ನೀವೇನು ಮಾಡಬೇಕು, ಮೊದಲು ಕ್ವಶನ್ಸ್ನ ಬೇಗ ಓದ್ಕೊಂಡು ನೀವು ಆನ್ಸರ್ಸನ್ನು ಮಾಡಬೇಕು ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಶಾತವಾಹನರು ಮಾತೃಪ್ರಧಾನ ಸಮಾಜವನ್ನು ಹೊಂದಿದ್ದರು ಅಂತ ಕೊಟ್ಟಿದ್ದಾರೆ. ಮಾತೃಪ್ರಧಾನ ಸಮಾಜ ಅಂತ ಅಂದರೆ ಮದರ್ ಈಸ್ ದ ಹೆಡ್ ಅಂತ, ಅಂದರೆ ತಾಯಿ ಏನಿರ್ತಾಳೆ ಅವಳು ಹೆಡ್ ಆಗಿರ್ತಾಳೆ ಅಂತ. ಅದೇ ರೀತಿ ಎರಡನೇ ಹೇಳಿಕೆ ನೋಡಿ, ಅವರು ತಮ್ಮ ತಾಯಿಯ ಹೆಸರಿನಿಂದ ಗುರುತಿಸಲ್ಪಟ್ಟರು ಅಂತ ಕೊಟ್ಟಿದ್ದಾರೆ. ಮೆಟ್ರೋನೆಮಿಕ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಮೆಟ್ರೋನೆಮಿಕ್ಸ್ ಅಂತ, ಓಕೆನಾ. ಇದನ್ನು ಎರಡನೇ ಹೇಳಿಕೆ ಇದು. ನೆಕ್ಸ್ಟ್ ಮೂರನೇ ಹೇಳಿಕೆ ನೋಡಿ, ಶಾತವಾಹನರಲ್ಲಿ ರಾಣಿಯರು ನಿಜವಾದ ಆಡಳಿತಗಾರರಾಗಿದ್ದರು ಅಂತ ಕೊಟ್ಟಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟ್ ಇಲ್ಲೂ ಕೂಡ. ಶಾತವಾಹನರಲ್ಲಿ ಏನಪ್ಪ ಅಂತ ಅಂದರೆ ಮಾತೃಪ್ರಧಾನ ಸಮಾಜ ಹೊಂದಿದ್ರು. ಯಾಕಪ್ಪ ಅಂತ ಅಂದರೆ, ನೀವು ಶಾತವಾಹನರಲ್ಲಿ ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿಯನ್ನು ನೀವು ನೋಡಿದರೆ ಮೊದಲೇ ಒಂದು ಬರ್ಕೊಂಡಿರ್ತಾನೆ, ತನ್ನ ತಾಯಿ ಹೆಸರು ಗೌತಮಿ ಪುತ್ರ ಅಂತ. ಗೌತಮಿಯಿಂದ ಜನಿಸಿದ ಪುತ್ರ ಶಾತಕರ್ಣಿ ಅಂತ, ಓಕೆನಾ. ಹಾಗಾಗಿ ಮಾತೃಪ್ರಧಾನ ಸಮಾಜವನ್ನು ಹೊಂದಿದ್ರು. ನೆಕ್ಸ್ಟ್ ಅವರು ತಮ್ಮ ತಾಯಿಯ ಹೆಸರಿನಿಂದ ಗುರುತಿಸಲ್ಪಟ್ಟಿದ್ರು.
ಇದು ಕೂಡ ಸರಿ. ಬಟ್ ಶಾತವಾಹನರಲ್ಲಿ ರಾಣಿಯರು ನಿಜವಾದ ಆಡಳಿತಗಾರರಾಗಿದ್ದರು, ಇದು ತಪ್ಪಿದು. ಗೌತಮಿ ಪುತ್ರ ಶಾತಕರ್ಣಿ ಅಂದರೆ ರಾಜ ಇದ್ದ, ಬಟ್ ಅವನು ತನ್ನ ಒಂದು ಹೆಸರನ್ನು ತನ್ನ ತಾಯಿಯ ಹೆಸರಿನೊಂದಿಗೆ ಅಂದರೆ ಜಾಯಿನ್ ಮಾಡ್ಕೊಂಡಿದ್ದ ಅಂತ. ಓಕೆನಾ? ಹಾಗಾಗಿ ಮೂರನೇದು ಮಾತ್ರ ತಪ್ಪು. ಹಾಗಾಗಿ 1 ಮತ್ತು 2 ಮಾತ್ರ ಸರಿ. ಅರ್ಥ ಆಯ್ತಾ? ಎಷ್ಟು ಈಸಿ ಇದೆ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಶಾತವಾಹನರ ಆಡಳಿತವು 3 ಶ್ರೇಣಿಯ ಸಾಮಂತ ಪದ್ಧತಿಯನ್ನು ಹೊಂದಿತ್ತು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 2ನೇ ಹೇಳಿಕೆ, ಇದು ರಾಜ, ಮಹಾಭೋಜ, ಸೇನಾಪತಿಗಳನ್ನು ಒಳಗೊಂಡಿತ್ತು ಅಂತ ಇದೆ. ಅದೇ ರೀತಿ 3ನೇದು ನೋಡಿ, ಗ್ರಾಮಗಳು ಗ್ರಾಮಿಕ ಎಂಬ ಅಧಿಕಾರಿಯಿಂದ ಆಡಳಿತವನ್ನು ನಡೆಸ್ತಾ ಇದ್ವು ಅಂತ. ವಿದ್ಯಾರ್ಥಿಗಳೇ, ನನಗೆ ಗೊತ್ತಿರೋ ಹಾಗೆ ಗ್ರಾಮಗಳು ಗ್ರಾಮಿಕ ಎಂಬತಕ್ಕಂಥ ಅಧಿಕಾರಿಯಿಂದ ಆಡಳಿತವನ್ನು ನಡೆಸ್ತಾ ಇದ್ವು. ಇದು ಸರಿ ಇದೆ. ಓಕೆನಾ? 3ನೇ ಆಪ್ಷನ್ ಅಂತೂ ಸರಿ ಇದೆ, ಅದು ನನಗೆ ಗೊತ್ತಿದೆ. ನೆಕ್ಸ್ಟು, ಶಾತವಾಹನರ ಆಡಳಿತವು 3 ಶ್ರೇಣಿಯ ಸಾಮಂತ ಪದ್ಧತಿಯನ್ನು ಹೊಂದಿತ್ತು. ನೋಡಿ ವಿದ್ಯಾರ್ಥಿಗಳಿಗೆ, ಸಾಮಂತ ಪದ್ಧತಿ ಅಂತ ಅಂದರೆ ಏನು? ಒಬ್ಬರ ಕೆಳಗೆ ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ಬರ ಕೆಳಗೆ ಇನ್ನೊಬ್ಬರು ಬರ್ತಾರೆ ಅಂತ. ಹಾಗಾದರೆ ಇಲ್ಲಿ 2ನೇ ಹೇಳಿಕೆ ಒಂದ್ಸರಿ ನೋಡಿದರೆ, ಇದು ರಾಜ, ಮಹಾಭೋಜ, ಸೇನಾಪತಿಗಳನ್ನು ಒಳಗೊಂಡಿತ್ತು ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ ನೋಡಿ 3 ಶ್ರೇಣಿಗಳು ಬಂದ್ವಾ. ಮೊದಲನೇದಾಗಿ ರಾಜ ಇರ್ತಾನೆ, ಅವನ ಕೆಳಗೆ ಮಹಾಭೋಜ ಮತ್ತು ಮಹಾರಥಿಗಳು ಇರ್ತಾರೆ, ಅವನ ಕೆಳಗೆ ಸೇನಾಪತಿಗಳು ಕಂಡು ಬರ್ತಾರೆ. ಹಾಗಾಗಿ ಇದು ಕೂಡ ಸರಿಯಾಗುತ್ತಾ? ಹಾಗಾಗಿ ಮೇಲ್ನೇ ಆಪ್ಷನ್ ನೋಡಿ, ಶಾತವಾಹನರ ಆಡಳಿತವು 3 ಶ್ರೇಣಿಗಳನ್ನು ಸಾಮಂತ ಪದ್ಧತಿನ ಹೊಂದಿತ್ತು ಅಂತ, ಇದು ಕೂಡ ಸರಿಯಾಗಿಬಿಡುತ್ತೆ. ಹಾಗಾಗಿ ಎಲ್ಲವೂ ಕೂಡ ಸರಿ ಇಲ್ಲಿ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ ಏನಿದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನಾನೇಘಾಟ್ ಶಾಸನವು ಶಾತವಾಹನರ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀಡುತ್ತದೆ ಅಂತ. ಹಾಗಾದರೆ ಈ ಒಂದು ನಾನೇಘಾಟ್ ಶಾಸನವನ್ನು ಬರೆದವರು ಯಾರು ನೋಡೋಣ, ಮುಂದೆ ನೋಡೋಣ. ನಾಸಿಕ್ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ದಾಖಲಿಸುತ್ತದೆ. ನೋಡಿ, ನಾಸಿಕ್ ಶಾಸನ ಏನಿದೆ ಅದು ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ದಾಖಲೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ 3ನೇ ಹೇಳಿಕೆ ನೋಡ್ಬೋದು, ಅಮರಾವತಿ ಶಾಸನವು ಶಾತವಾಹನರ ಕೊನೆಯ ದೊರೆಯ ಬಗ್ಗೆ ಮಾಹಿತಿ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನೇಘಾಟ್ ಶಾಸನ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನಾಗನಿಕ ಎಂಬತಕ್ಕಂಥವಳು ಬರೀತಾಳೆ ನಾನೇಘಾಟ್ ಶಾಸನವನ್ನು. ಇದರಲ್ಲಿ ಯಾರ ಬಗ್ಗೆ ಮಾಹಿತಿ ಹೆಚ್ಚಾಗಿ ಕೊಟ್ಟಿದ್ದಾರೆ ಅಂತ ಅಂದರೆ 1ನೇ ಶಾತಕರ್ಣಿ ಬಗ್ಗೆ ಮತ್ತು ಸಿಮುಖನ ಬಗ್ಗೆ ಈ ಒಂದು ನಾನೇಘಾಟ್ ಶಾಸನ ಬರುತ್ತೆ. ನಾನೇಘಾಟ್ ಶಾಸನ ಏನಿದೆ ಅದು ಮಾಹಿತಿಯನ್ನು ಕೊಡುತ್ತೆ. ನಾನೇಘಾಟ್ ಶಾಸನ ಬರ್ಕೋಬೇಕು ವಿದ್ಯಾರ್ಥಿಗಳೇ. ನಾನು ಇಲ್ಲಿ ಬರೆಯೋಕ್ಕಾಗಲ್ಲ ಅಂತ ಬರಿತಾ ಇಲ್ಲ, ಬಟ್ ನಾನೇಘಾಟ್ ಶಾಸನ ಯಾರಪ್ಪ ಬರೆದಿದ್ದು? ನಾಗನಿಕ. ಇದು ಯಾರ ಬಗ್ಗೆ ಮಾಹಿತಿ ಕೊಡುತ್ತೆ? ಶಾತಕರ್ಣಿ 1 ಮತ್ತು ಸಿಮುಖ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು. ನಾಸಿಕ್ ಶಾಸನ ಏನಿದೆ ಅದು ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಕೊಡುತ್ತೆ. ಅದನ್ನು ಬರೆದವರು ಯಾರು? ಗೌತಮಿ ಅಂತಕ್ಕಂಥವಳು, ಗೌತಮಿ ಬಾಲಶ್ರೀ ಅಂತಕ್ಕಂಥವಳು ತನ್ನ ತಾಯಿಯ ಒಂದು ಶಾಸನವನ್ನು ಹೊರಡಿಸ್ತಾಳೆ. ಅದರ ಬಗ್ಗೆಯೂ ಕೂಡ ಗೊತ್ತಿರಬೇಕು. ಅದಾದ ಬಳಿಕ ಅಮರಾವತಿ ಶಾಸನವು ಶಾತವಾಹನರ ಕೊನೆಯ ದೊರೆಯ ಬಗ್ಗೆ ಮಾಹಿತಿ ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಇದನ್ನೆಲ್ಲಾದರೂ ಓದಿದ್ರೆ ನೀವು? ಅಮರಾವತಿ ಶಾಸನ ಏನಿದೆ ಅದು ತನ್ನ ಒಂದು ಆ ಒಂದು ಶಾತವಾಹನರ ಕೊನೆಯ ದೊರೆಯ ಬಗ್ಗೆ ಮಾಹಿತಿ ನೀಡುತ್ತೆ ಅಂತ ಎಲ್ಲೂ ಕೂಡ ಓದಿಲ್ಲ ಅಲ್ವಾ? ಹಾಗಾಗಿ 3ನೇ ಹೇಳಿಕೆ ತಪ್ಪು. ಇಲ್ಲಿ 1 ಮತ್ತು 2 ಮಾತ್ರ ಸರಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಶಾತವಾಹನರು ತಮ್ಮ ರಾಜಧಾನಿಯನ್ನು ಪ್ರತಿಷ್ಠಾನದಿಂದ ಅಮರಾವತಿಗೆ ಸ್ಥಳಾಂತರ ಮಾಡಿದರು ಅಂತ ಕೊಟ್ಟಿದ್ದಾರೆ, 1ನೇ ಹೇಳಿಕೆ. ನೆಕ್ಸ್ಟ್, ವಶಿಷ್ಠಿ ಪುತ್ರ ಪುಲೋಮಾವಿಯು ರಾಜಧಾನಿಯನ್ನು ಅಮರಾವತಿಗೆ ಸ್ಥಳಾಂತರ ಮಾಡಿದನು. ನೆಕ್ಸ್ಟ್ 3ನೇದು ನೋಡಿ, ಶಾತವಾಹನರ ಮೊದಲ ರಾಜಧಾನಿ ಪ್ರತಿಷ್ಠಾನವಾಗಿತ್ತು. ಈಸಿಯಾಗಿ ಆನ್ಸರ್ ಮಾಡ್ಬೋದು ಇದನ್ನು. 3ನೇದಂತೂ ಪಕ್ಕ ಸರಿ ಇದೆ. 3ನೇದು ಪಕ್ಕ ಸರಿ ಇದೆ ಅಂತ ಅಂದರೆ 1ನೇದಂತೂ ಅಲ್ಲ. ಆಯಿತಾ? 1ನೇದಂತೂ ಅಲ್ಲ. ಆಯಿತಾ? ನೆಕ್ಸ್ಟು, ಶಾತವಾಹನರು ತಮ್ಮ ರಾಜಧಾನಿಯನ್ನು ಪ್ರತಿಷ್ಠಾನದಿಂದ ಅಮರಾವತಿಗೆ ಸ್ಥಳಾಂತರ ಮಾಡಿದರು. ಹೌದು, ಸ್ಥಳಾಂತರ ಅಂತೂ ಮಾಡ್ತಾರೆ. ವಶಿಷ್ಠಿ ಪುತ್ರ ಪುಲೋಮಾವಿಯು ರಾಜಧಾನಿಯನ್ನು ಅಮರಾವತಿಗೆ ಸ್ಥಳಾಂತರ ಮಾಡಿದನು ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ತುಂಬ ಇಂಪಾರ್ಟೆಂಟು. 1ನೇದು ಮಾತ್ರ, 2ನೇದು ಮಾತ್ರ ಪಕ್ಕ ಬರುತ್ತೆ. ಇಲ್ಲಿ ತುಂಬ ಇಂಪಾರ್ಟೆಂಟ್. ಇಲ್ಲಿ 3ನೇ ಹೇಳಿಕೆ ಪಕ್ಕ ಸರಿ ಇದೆ, ಅದಂತೂ ಗೊತ್ತಾಯಿತು. ಮೊದಲ ರಾಜಧಾನಿ ಪ್ರತಿಷ್ಠಾನ ಅಂತ ಇತ್ತು ಅಂತ. ನೆಕ್ಸ್ಟು, ಶಾತವಾಹನರು ತಮ್ಮ ರಾಜಧಾನಿಯನ್ನು ಪ್ರತಿಷ್ಠಾನದಿಂದ ಪೈಠಣಕ್ಕೆ ಅಮರಾವತಿಗೆ ಸ್ಥಳಾಂತರ ಮಾಡಿದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. 1ನೇದು ಕೂಡ ಸರಿ ಬರುತ್ತೆ. ಹಾಗಾಗಿ 2ನೇ ಆಪ್ಷನ್ ಅಂತೂ ಅಲ್ಲ. ಓಕೆನಾ? 2 ಮತ್ತು 3 ಅಂತ ಕೊಟ್ಟಿದ್ದಾರೆ. ಓಕೆನಾ? ಈಗ ನೋಡಿ, ಉಳ್ಕೊಂಡಿದ್ದು ಇದೊಂದು ಉಳ್ಕೊಂತು. ಓಕೆನಾ? 1 ಮತ್ತು 3 ಮತ್ತು 1, 2, 3 ಮಾತ್ರ ಉಳ್ಕೊಂತು. ಈಗ ನೋಡಿ, ಈಗ 3ನೇದು 2ನೇದು ನೋಡಿ, ವಶಿಷ್ಠಿ ಪುತ್ರ ಪುಲೋಮಾವಿಯು ರಾಜಧಾನಿಯನ್ನು ಅಮರಾವತಿಗೆ ಸ್ಥಳಾಂತರ ಮಾಡಿದನು. ವಿದ್ಯಾರ್ಥಿಗಳೇ, ಪ್ರತಿಷ್ಠಾನದಿಂದ ಅಮರಾವತಿಗೆ ಸ್ಥಳಾಂತರ ಮಾಡಿದ್ದಾರೆ ಅಂತಂದರೆ ಯಾರಾದರೂ ಒಬ್ಬರು ಮಾಡಿರಲೇಬೇಕಲ್ವಾ? ಅವನು ಯಾರಪ್ಪ ಅಂತಂದರೆ ವಶಿಷ್ಠಿ ಪುತ್ರ ಪುಲೋಮಾವಿ. ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಯಾವುದಪ್ಪ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಬನ್ನಿ
ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಶಾತವಾಹನರು ಬ್ರಾಹ್ಮಣರಿಗೆ ಮತ್ತು ಬೌದ್ಧ ಸನ್ಯಾಸಿಗಳಿಗೆ ಭೂದಾನ ಮಾಡಿದರು ಅಂತ ಇದೆ. ವಿದ್ಯಾರ್ಥಿಗಳಿಗೆ ಸಾಮಂತ ಸಿಸ್ಟಮ್ ಅಂತ ಇವರೇ ತಂದಿದ್ದು, ಭೂದಾನಗಳನ್ನು ಕೂಡ ಇವರೇ ಸ್ಟಾರ್ಟ್ ಮಾಡಿದ್ದು, ಅದಕ್ಕಾಗಿ ಇದು ಸರಿಯಾಗಿದೆ. ಅವರು ತೆರಿಗೆ ಮುಕ್ತ ಗ್ರಾಮಗಳನ್ನು ಅಗ್ರಹಾರವಾಗಿ ನೀಡಿದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಭೂದಾನಗಳು ಶಾತವಾಹನರ ಆರ್ಥಿಕ ದುರ್ಬಲತೆಗೆ ಕಾರಣವಾಯಿತು ಅಂತ ಕೊಟ್ಟಿದ್ದಾರೆ. ಭೂದಾನಗಳು ಶಾತವಾಹನರ ಆರ್ಥಿಕ ದುರ್ಬಲತೆಗೆ ಏನಾಯಿತು, ಕಾರಣವಾಯಿತು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇದಕ್ಕೆ ಸರಿ? ಯಾವುದಪ್ಪ ಅಂತ ಅಂದರೆ ಆರ್ಥಿಕ ದುರ್ಬಲತೆಗೆ ಇದು ಕಾರಣ ಆಗಲಿಲ್ಲ, ಸ್ಟ್ರಾಂಗ್ ಆಯ್ತಿದು. ಹಾಗಾಗಿ ಮೂರನೇದು ಮಾತ್ರ ತಪ್ಪು, 1 ಮತ್ತು 2 ಮಾತ್ರ ಸರಿ. ಅದೇ ರೀತಿ ಬನ್ನಿ, ಶಾತವಾಹನರ ನಾಣ್ಯ ಸೀಸ, ತಾಮ್ರ, ಕಂಚಿನಿಂದ ಮಾಡಲ್ಪಟ್ಟಿದ್ದವು. ಈ ಒಂದು ನಾಣ್ಯಗಳನ್ನು ಪೊಟ್ಟಿನ್ ಅಂತ ಕರೀತಾ ಇದ್ರು. ಯಜ್ಞಶ್ರೀ ಶಾತಕರ್ಣಿಯು ನಾಣ್ಯಗಳಲ್ಲಿ 2 ಕಂಬಗಳನ್ನು ಹೊಂದಿಸುವ ಹಡಗಿನ ಚಿತ್ರಣವಾಗಿ ಇವನೇನು ಮಾಡ್ದ, ನಾಣ್ಯಗಳಲ್ಲಿ ಹಾಕಿದ ಯಜ್ಞಶ್ರೀ ಶಾತಕರ್ಣಿ. ಅದೇ ಮೂರನೇ ನೋಡಿ, ಶಾತವಾಹನರ ಕಾಲದ ಚಿನ್ನದ ನಾಣ್ಯಗಳು ಹೇರಳವಾಗಿದ್ದವು, ಅದು ಜಾಸ್ತಿ ಆಗಿದ್ದವು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇಲ್ಲಿ ಸರಿ? ಜಾಸ್ತಿ ಇವರ ಕಾಲದಲ್ಲಿ ಇರಲಿಲ್ಲ, ಕುಶಾನರ ಕಾಲದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಚಿನ್ನದ ನಾಣ್ಯಗಳು ಕಂಡು ಬರ್ತವೆ ನಿಮಗೆ. ಅದಕ್ಕಾಗಿ ಮೂರನೇ ಹೇಳಿಕೆ ಮಾತ್ರ ತಪ್ಪು. ಹಾಗಾಗಿ 3 ಕೂಡ ಆಪ್ಷನ್ ಹೋದ್ವು, 1ನೇದು ಮಾತ್ರ ಸರಿ. ಓಕೆನಾ, ಅರ್ಥ ಆಯ್ತಾ? ಬನ್ನಿ ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಶಾತವಾಹನರು ದೀರ್ಘ ದೂರ ವ್ಯಾಪಾರದಿಂದ ಆದಾಯವನ್ನು ಪಡೆದರು ಅಂತ ಇದೆ. ಅವರು ರೋಮ್, ಮಧ್ಯಪ್ರಾಚ್ಯ ಮತ್ತು ಆಗ್ನೇಯ ಏಷ್ಯಾದೊಂದಿಗೆ ವ್ಯಾಪಾರವನ್ನು ಮಾಡಿದರು ಅಂತ ಕೊಟ್ಟಿದ್ದಾರೆ. ಅವರು ಸಮುದ್ರ ವ್ಯಾಪಾರವನ್ನು ಪ್ರೋತ್ಸಾಹಿಸಲಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದಿದರಲ್ಲಿ ಸರಿ? ಸಮುದ್ರ ಒಂದು ವ್ಯಾಪಾರವನ್ನು ಇವರು ಕೂಡ ಪ್ರೋತ್ಸಾಹ ಮಾಡಲ್ಲ. ಯಾಕೆ ಅಂತ ಅಂದರೆ ಸಮುದ್ರ ವ್ಯಾಪಾರ ಬಂದಿದ್ದು ಇತ್ತೀಚೆಗೆ, ಅರಬ್ಬರ ಕಾಲದಲ್ಲಿ ಬರುತ್ತೆ. ಅಥವಾ ಏನು ಮೊಹಮ್ಮದ್ ಬಿನ್ ಕಾಸಿಮ್ ಎಂಬತಕ್ಕಂಥವನು ಏನು ಸಿಂಧ್ ಪ್ರಾಂತ್ಯಕ್ಕೆ ಅಟ್ಯಾಕ್ ಮಾಡ್ತಾನೆ, ಆ ಸಂದರ್ಭದಲ್ಲಿ ಬರುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ತಲೆ ಮೇಲೆ ಏನು ಕೂಡ ಹೋಗಬಾರ್ದು. ತಲೆ ಮೇಲೆ ಹೋಯಿತು ಅಂತಂದರೆ ಏನು ಯೂಸ್ ಆಗಲ್ಲ. ಬೇಕಾದರೆ ನಾನು ಈಸಿಯಾಗಿ, ಬೇಕಾದರೆ ಇನ್ನೊಂದು ಮುಂದಿನ ತರಗತಿಯಲ್ಲಿ ಈಸಿಯಾಗಿ ಹೇಳ್ಕೊಡ್ತೇನೆ. ನೀವು ಕೆಲವು ವಿದ್ಯಾರ್ಥಿಗಳು ಏನು ಕೇಳಿದ್ರು, ಇದೇ ರೀತಿ ಏನು ಸ್ಟೇಟ್ಮೆಂಟ್ ಬೇಸ್ ತೊಗೊಂಡ್ಬನ್ನಿ ಅಂತ ಅಂದರು. ಇವತ್ತು ಪಕ್ಕಾ ಹೇಳ್ತೀನಿ, ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅರ್ಥ ಆಯಿತು ಅಂತಂದರೆ ಓಕೆ, ಇದೇ ಕಂಟಿನ್ಯೂ ಮಾಡ್ತೀನಿ. ಬಟ್ ಅರ್ಥ ಆಗಿಲ್ಲ ಅಂತಂದರೆ ಸ್ವಲ್ಪ ಲೋ ಲೆವೆಲ್ ತೆಗೆದುಕೊಂಡು ಹೋಗ್ತೀನಿ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಮಾತ್ರ. ಅವರು ವ್ಯಾಪಾರವನ್ನು ಪ್ರೋತ್ಸಾಹ ಮಾಡೋದಿಲ್ಲ. ಹಾಗಾಗಿ ಹೇಳಿಕೆ 3 ಅಂತೂ ತಪ್ಪು. ಅದೇ ರೀತಿ ಶಾತವಾಹನರ ಕೊನೆಯ ಪ್ರಮುಖ ದೊರೆ ಯಜ್ಞಶ್ರೀ ಶಾತಕರ್ಣಿ ಅಂತ ಇದೆ. ಶಾತವಾಹನರ ಸಾಮ್ರಾಜ್ಯವು ಸುಮಾರು 3ನೇ ಶತಮಾನದಲ್ಲಿ ಅವನತಿಯಾಯಿತು. ನಾನು ಈಗಾಗಲೇ ಹೇಳಿದೆ 220 AD ಅಂತ 3ನೇ ಶತಮಾನ ಇದೆ. ಇದು ಕೂಡ ಸರಿ ಇದೆ. ಶಾತವಾಹನರ ಅವನತಿ ನಂತರ ಇಕ್ಷ್ವಾಕು ಮನೆತನ ವಂಶಕ್ಕೆ ಅಧಿಕಾರಕ್ಕೆ ಬಂದಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಶಾತವಾಹನರು ಶಾಲಾ ನಿರ್ಮಿತ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧರು ಅಂತ ಕೊಟ್ಟಿದ್ದಾರೆ. ಕಾರ್ಲೆ ಆಗಿರ್ಬೋದು, ಭಾಜ ಎಂಬತಕ್ಕಂಥದ್ದು, ನಾಸಿಕ್ ಎಂಬತಕ್ಕಂಥದ್ದು ಇವರು ಮಾಡಿದಂತಹ ಒಂದು ವಾಸ್ತುಶಿಲ್ಪ ಆಗಿದೆ. ಹಾಗಾಗಿ ಮೊದಲನೇ ಹೇಳಿಕೆ ಅಂತೂ ಪಕ್ಕ 100% ಸರಿ. ಅಮರಾವತಿ ಶಾಲೆಯು ಅವರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತ್ತು ಅಂತ ಕೊಟ್ಟಿದ್ದಾರೆ. ಅಮರಾವತಿ ಸ್ತೂಪವನ್ನು ಕಟ್ಟಿದವರು ಕೂಡ ಇವರೇ. ಯಜ್ಞಶ್ರೀ ವಶಿಷ್ಠಿಪುತ್ರ ಶಾತಕರ್ಣಿಯವರು ಈ ಒಂದು ಅಮರಾವತಿ ಸ್ತೂಪವನ್ನು ಕೂಡ ಕಟ್ತಾರೆ. ಹಾಗಾಗಿ ಎರಡನೇ ಹೇಳಿಕೆ ಅಂತೂ 100% ಸರಿ. ಅವರು ಹಿಂದೂ ದೇವಾಲಯಗಳ ನಿರ್ಮಾಣಕ್ಕೆ ಹೆಸರುವಾಸಿಯಾಗಿದ್ದರು ಅಂತ ಕೊಟ್ಟಿದ್ದಾರೆ. ಹೌದು, ಹಿಂದೂ ದೇವಾಲಯಗಳ ನಿರ್ಮಾಣಕ್ಕೂ ಕೂಡ ಇವರು ಹೆಸರುವಾಸಿ ಆಗಿದ್ರು ಅಂತ. ಹಾಗಾಗಿ ಎಲ್ಲವೂ ಕೂಡ ಸರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಬೌದ್ಧ ವ್ಯವಹಾರಗಳನ್ನು ಕೂಡ, ಬೌದ್ಧ ಒಂದು ದೇವಾಲಯಗಳೇನಿದ್ದಾವೆ ಅದರಲ್ಲಿ ಜಾಸ್ತಿ ಹೆಸರುವಾಸಿಯಾಗಿದ್ದರು. ಬಟ್ ಹಿಂದೂ ದೇವಾಲಯಗಳು ಕೂಡ ಇವರು ನಿರ್ಮಾಣಕ್ಕೆ ಹೆಸರುವಾಸಿಯಾಗಿದ್ದರು ಅಂತ ಗೊತ್ತಿರಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ, ಶಾತವಾಹನರು ಮಹಾಯಾನ, ಥೇರವಾಡ ಎಂಬ ಒಂದು ಬೌದ್ಧ ಧರ್ಮಗಳನ್ನು ಪ್ರೋತ್ಸಾಹ ಮಾಡಿದರು ಅಂತ ಕೊಟ್ಟಿದ್ದಾರೆ. ಅವರು ನಾಗಾರ್ಜುನ ಕೊಂಡ ಮತ್ತು ಅಮರಾವತಿಯಲ್ಲಿ ಸ್ತೂಪಗಳನ್ನು ನಿರ್ಮಾಣ ಮಾಡಿದರು ಅಂತ ಕೊಟ್ಟಿದ್ದಾರೆ. ಅವರು ಬೌದ್ಧ ಧರ್ಮವನ್ನು ರಾಜಧರ್ಮವನ್ನಾಗಿ ಘೋಷಣೆ ಮಾಡಿದರು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಬೌದ್ಧ ಧರ್ಮವನ್ನು ಇವರು ಪ್ರಮೋಟ್ ಮಾಡಿದರು, ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿದರು. ಬಟ್ ಅದನ್ನು ರಾಜ್ಯ ಧರ್ಮವನ್ನಾಗಿ ಘೋಷಣೆ ಮಾಡಿಲ್ಲ. ಓಕೆನಾ? ರಾಜ್ಯ ಧರ್ಮವಾಗಿ ಯಾವತ್ತೂ ಘೋಷಣೆ ಮಾಡಿಲ್ಲ. ಹಾಗಾಗಿ ಮೂರನೇ ಹೇಳಿಕೆ ಅಂತೂ ತಪ್ಪು. 1 ಮತ್ತು 2 ಮಾತ್ರ ಸರಿ. ಈಸಿಯಾಗಿ ನಿಮಗೆ ಏನಪ್ಪ ಅಂತ ಅಂದರೆ ಡೆಲಿಮಿನೇಷನ್ ಟೆಕ್ನಿಕ್ ಈಸಿಯಾಗಿ ಆಗಲಿ ಅಂತಲೇ ನಾನು ತೆಗೆದುಕೊಂಡು ಬಂದೀನಿ. ಬಟ್ ತುಂಬ ಜನಕ್ಕೆ ಇದು ಅರ್ಥ ಆಗ್ತಿಲ್ಲ ಅಂತ ಕಾಣುತ್ತೆ. ನೋಡೋಣ, ಇವತ್ತು ಕಮೆಂಟ್ ಬರುತ್ತೆ ಅಲ್ವಾ, ಕಮೆಂಟಲ್ಲಿ ಯಾವ ರೀತಿ ಕಮೆಂಟ್ ಮಾಡ್ತೀರೋ ಅದನ್ನು ನೋಡಿ ನಾನೇನು ಮಾಡ್ತೀನಿ, ಆನ್ಸರನ್ನು ಮುಂದೆ ಹೇಳ್ಕೊಳ್ತಾ ಹೋಗ್ತೇನೆ. ನೆಕ್ಸ್ಟು ಮುಂದಿನ ಹೇಳಿಕೆ ನೋಡಿ, ನಾನೆಘಾಟ್ ಶಾಸನವು ಶಾತವಾಹನರ ತೆರಿಗೆ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಬೌದ್ಧ ಸನ್ಯಾಸಿಗಳಿಗೆ ನೀಡಿದ ತೆರಿಗೆ ವಿನಾಯಿತಿಗಳನ್ನು ದಾಖಲೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಶಾಸನವು ಶಾತವಾಹನರ ಸೈನ್ಯದ ಬಗ್ಗೆ ಮಾಹಿತಿ ನೀಡುತ್ತೆ ಅಂತ ಕೊಟ್ಟಿದ್ದಾರೆ.
ಹಾಗಾದರೆ ಯಾವುದು ಇದಕ್ಕೆ ಸರಿ? ಶಾತವಾಹನರ ಸೈನ್ಯದ ಬಗ್ಗೆ ಇದಂತೂ ಮಾಹಿತಿಯನ್ನು ಕೊಡಲ್ಲ. ಇದು ತೆರಿಗೆ ವ್ಯವಸ್ಥೆ ಬಗ್ಗೆ ಕೊಡುತ್ತೆ ಮತ್ತು ತೆರಿಗೆ ವಿನಾಯಿತಿ ಬಗ್ಗೆ ಅಂತೂ ಕೊಡುತ್ತೆ. ಹೇಳಿಕೆ 1 ಮತ್ತು 2 ಮಾತ್ರ ಸರಿ, ಹಾಗಾಗಿ 1 ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ ಪ್ರಶ್ನೆ, ಇದಕ್ಕೆ ಆನ್ಸರನ್ನು ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಬೇಕು. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ನೋಡಿ ಏನಿದೆ, ಶಾತವಾಹನರು ವರ್ಣ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ. ಅವರು ಬ್ರಾಹ್ಮಣರಿಗೆ ಆರ್ಥಿಕ ಬೆಂಬಲವನ್ನು ನೀಡಿದರು ಅಂತ ಕೊಟ್ಟಿದ್ದಾರೆ. ಅವರು ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶಪಡಿಸಿದರು ಅಂತ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಓಕೆನಾ, ಇವತ್ತಿನ ತರಗತಿ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ತರಗತಿ ಯೂಸ್ ಆಗಿದೆ, ಎಲ್ಲರೂ ಕೂಡ ತಪ್ಪದೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಏನು ಬ್ಯಾಚ್ ಬೇಕು ಅಂತ ಯಾರ್ಯಾರು ಹೇಳ್ತಿದ್ದೀರಾ, ಪಕ್ಕಾ ಬ್ಯಾಚ್ನ ತಗೊಳ್ಳಿ. ನೀವು ಇಲ್ಲಿ ಕೊಟ್ಟಿದ್ದೀನಿ, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಸ್ಕ್ಯಾನರನ್ನು. 501 ರೂಪಾಯಿ ಅಷ್ಟೇ. ಬರೀ ಕರೆಂಟ್ ಅಫೇರ್ಸ್ ಬೇಕು ಅಂದರೆ ಇನ್ನೊಂದು ಬ್ಯಾಚ್ ಇದೆ, ಕರೆಂಟ್ ಅಫೇರ್ಸ್ ಅಷ್ಟೇ ಬೇಕು ಎಂಬತಕ್ಕಂಥವರಿಗೆ 60 ರೂಪಾಯಿಯಲ್ಲಿ ನಿಮಗೆ 6 ತಿಂಗಳ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಇದನ್ನು ಕೂಡ ನೀವು ತಗೋಬೋದು. ಓಕೆನಾ, ಇವತ್ತಿನ ತರಗತಿ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ ಆಗಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.